ಕಾರ್ಯಕ್ರಮದ ಬಗ್ಗೆ ಒಂದಿಷ್ಟು ಮಾಹಿತಿ ಹೇಳಲಿಕ್ಕೆ ಆಯ್ತಾ. ಇದೇ ಡಿಸೆಂಬರ್ 21ನೇ ತಾರೀಕು ಪೋಲಿಯೋ ಭಾನುವಾರ ಅಂತ ಮಾಡಿದೆ. ಇವತ್ತು ಅವತ್ತಿನ ದಿನ ಇಡೀ ದೇಶಾದ್ಯಂತ ಒಂದೇ ದಿನ ಇಡೀ ದೇಶಾದ್ಯಂತ ನಾವು ಅವನ ಪೋಲಿಯೋ ಹನಿಯನ್ನ ಹಾಕ್ತೀವಿ. ಅದಕ್ಕೆ ಪಲ್ಸ್ ಪೋಲಿಯೋ, ನಾಡಿ ಮಿಡಿತ ಎಲ್ಲ ಒಂದೇ ತರ ಮಿಡಿಯುತ್ತಲ್ಲ, ಅದೇ ರೀತಿ ಒಂದು ಇಡೀ ದೇಶಾದ್ಯಂತ ಇರುವಂತ ಎಲ್ಲಾ ಮಕ್ಕಳಿಗೆ, ಅವಾಗ ಹುಟ್ಟಿದ ಮಕ್ಕಳಿಂದ ಹಿಡಿದು 5 ವರ್ಷ ತನಕ, ಹುಟ್ಟಿದ ಮಕ್ಕಳಿಂದ ಹಿಡಿದು 5 ವರ್ಷ ತನಕ ಎಲ್ಲಾ ಮಕ್ಕಳಿಗೂ ಕೂಡ 2 ಪೋಲಿಯೋ ಹನಿಗಳನ್ನ ಹಾಕಿಸ್ಬೇಕು. ಇದರಿಂದ ಪೋಲಿಯೋ ಕಾಯಿಲೆಯನ್ನ ನಾವು ತಡೆಗಟ್ಟಬಹುದು. ನಮ್ಮಲ್ಲಿ ಪಲ್ಸ್ ಪೋಲಿಯೋ ಈಗ ಹೋದ ವರ್ಷ ಎಲ್ಲ ಮಾಡಿರ್ಲಿಲ್ಲ, ಯಾಕೆಂದ್ರೆ ಪೋಲಿಯೋ ಕಾಯಿಲೆವು ಯಾವ್ದು ಕಂಡು ಬಂದಿರ್ಲಿಲ್ಲ. ಆದ್ರೆ ನಮ್ದ ಗಡಿ ಭಾಗದಲ್ಲಿ ಪೋಲಿಯೋ ಸೋಂಕು ಇವೆಲ್ಲ ಕಂಡು ಬಂದಿರೋದ್ರಿಂದ ಅದರಿಂದ ಇಡೀ ನಮ್ಮ ದೇಶಕ್ಕೆ ಒಂದು ಇದಿದ್ರು ಕೂಡ ಬೇರೆಯವರಿಗೆ ಹರಡುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದು ಒಂದೇ ಒಂದು ಸುತ್ತಿನಲ್ಲಿ ಭಾನುವಾರ ಡಿಸೆಂಬರ್ 21 ಪೋಲಿಯೋ ಭಾನುವಾರ. ಅವತ್ತು ಎಲ್ಲಾ ಮಕ್ಕಳಿಗೂ ಕೂಡ ಪೋಲಿಯೋ ಹನಿಯನ್ನ ಹಾಕಿಸ್ಬೇಕು. ನೀವು ಮತ್ತೆ ಸುತ್ತಮುತ್ತ ಯಾರಿದ್ದಾರೆ ನೆಂಟರು, ಮಕ್ಕಳು, ಪಕ್ಕದವರು, ಅಕ್ಕಪಕ್ಕದವರು ಎಲ್ಲರಿಗೂ ಇದು ಮಾಹಿತಿ ಕೊಡ್ಬೇಕು. ಇದನ್ನ ಟಿವಿನಲ್ಲಿ ಪ್ರಸಾರ ಆಗುತ್ತೆ, ರೇಡಿಯೋದಲ್ಲಿ ಬರುತ್ತೆ, ಎಲ್ಲಾ ಕಡೆ ಇದಾಗುತ್ತೆ. ಆದ್ರೂ ಪ್ರಚಾರ ಈಗ 2 ರೌಂಡ್ ಇಲ್ಲ, ಒಂದೇ ರೌಂಡ್ ಇರೋದ್ರಿಂದ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ಮಾಹಿತಿ ಜನರಿಂದ ಜನರಿಗೂ ಇರಬೇಕು. ಮತ್ತೆ ಮಾರನೇ ದಿನ ಮನೆ ಭೇಟಿ ಕೊಡ್ತೀವಿ. ಮನೆ ಭೇಟಿ ಇದರಲ್ಲಿ ಹಾಕ್ಸಕ್ಕಿಂತ ತೀರಾ ಮಿಕ್ಕಾದ ಮಕ್ಳಿಗೆ ಅಷ್ಟೇ. ಅದ್ರ ಒಂದು ದಿನ ಎಲ್ಲರಿಗೂ ಹಾಕ್ತೀವಲ್ವಾ, ಅವತ್ತಿನ ದಿನಾನೇ ಹಾಕಿಸ್ಬೇಕು. 2 ಹನಿ ಏನು ಇದು ಪೋಲಿಯೋ ಬರದ ಹಾಗೆ ಹಾಕಿಸ್ಬೇಕು. ಇವತ್ತು ಹಾಕ್ಸಿದೀವಿ ಇಂಜೆಕ್ಷನ್, ಅದು ಹಿಂದಿನ ದಿನ ಇಂಜೆಕ್ಷನ್ ಜೊತೆಗೆ ಹಾಕ್ಸಿದೀವಿ ಅಂತಂದ್ರೂ ಕೂಡ ಅವತ್ತಿನ ದಿನ ಹಾಕ್ಲೇಬೇಕು. ಯಾಕೆ ಅಂದ್ರೆ ಇಡೀ ನಾವೇನ್ ಮಾಡ್ತೀವಿ, ಹಬ್ಬದ ಊಟ ಮಾಡ್ಬೇಕಾದ್ರೆ ಎಲ್ಲ ಒಟ್ಟಿಗೆ ಎಲ್ಲರಿಗೂ ಒಂದೇ ತರ ಹಾಕ್ತಿವಲ್ವಾ, ಆ ತರ ನಾವು ಏನೇ ಮಾಡಿದ್ರು ಕೂಡ ಇಲ್ಲಿವರೆಗೂ ಎಷ್ಟೇ ವ್ಯಾಕ್ಸಿನ್ ಆಗಿರ್ಲಿ, ಏನೇ ಆಗಿರ್ಲಿ, ಅವತ್ತಿನ ದಿನ ಹಾಕಿಸ್ಲೇಬೇಕು. 21ನೇ ತಾರೀಕು ಭಾನುವಾರ ಪೋಲಿಯೋ ಭಾನುವಾರ ಅಂತಾನೆ ಫಿಕ್ಸು. ಅವತ್ತಿನ ದಿನ ಯಾವುದೇ ಇರ್ಲಿ, ನೀವೆಲ್ಲೇ ಊರಿಗೆ ಹೋಗಿ, ಎಲ್ಲೇ ಇದಕ್ಕೆ ಹೋಗ್ಲಿ, ಬಸ್ಸಲ್ಲಿ ಹಾಕ್ತಾರೆ, ರೈಲ್ವೆ ಸ್ಟೇಷನ್ ಅಲ್ಲಿ ಹಾಕ್ತಾರೆ, ಫ್ಲೈಟ್ ಅಲ್ಲಿ ಹೋದ್ರೆ ಅಲ್ಲಿ ಹಾಕ್ತಾರೆ, ಇದರಲ್ಲಿ ಎಲ್ಲಾ ಕಡೆಗೂ ಹಾಕ್ತಾರೆ. ಆಯ್ತಾ. ಬಸ್ ಸ್ಟ್ಯಾಂಡ್ ಗಳಲ್ಲಿ, ನಮ್ಮ ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ತಾರೆ, ಬಸ್ಸಲ್ಲಿ ಹೋಗೋರಿಗೆ ಬಂದವರಿಗೆ ಕೆಲವು ಮಾಹಿತಿ ಇರಲ್ಲ, ಅಲ್ಲಿ ಬಂದ ಮಕ್ಳಿಗೆ ಅಲ್ಲೇ ಹಾಕ್ತಾರೆ. ಎಲ್ಲಾ ಕಡೆನೂ ಇರುತ್ತೆ. ಇಲ್ಲಿ ನಮ್ದು ಒಂದು ಹಾಸ್ಪಿಟಲ್ ಅಲ್ಲಿ ಒಂದಿರುತ್ತೆ, ಇನ್ನೊಂದು ಶಾಂತಿನಗರ ಅಂಗನವಾಡಿನಲ್ಲಿ ಇರುತ್ತೆ, ಇನ್ನೊಂದು ಉಪರ್ ಶಾಲೆ ಇದ್ರಲ್ಲಿ ಇರುತ್ತೆ, ಇನ್ನೊಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಅಂದ್ರೆ ಬಸ್ ಅಲ್ಲಿ ಹೋಗೋ ಬರೋರನ್ನೆಲ್ಲ ಹುಡುಕಿ ಆಗಿದ್ಯಾ ಅಂತ ಎಡಗೈ ಕಿರುಬೆರಳಿಗೆ ಮಾರ್ಕ್ ಮಾಡಿರ್ತಾರೆ. ಅದನ್ನ ಹಳಸಕ್ ಬಿಡಬಾರ್ದು. ಅದನ್ನ ಹಾಕಿದ್ರೆ ಈಗ ನಾವು ಓಟ್ ಹಾಕಿ ಬಂದ್ಮೇಲೆ ಹಿಂಗ ಅಂತೀವಲ್ವಾ, ಇದಕ್ಕೊಂದು ಸರಿ ಹಾಕ್ತಾರೆ, ಇದಕ್ಕೊಂದ್ಸರಿ ಹಾಕ್ತಾರೆ, ಮಧ್ಯದಲ್ಲಿ ಇನ್ನೊಂದಕ್ಕೆ ಹಾಕ್ತಾರೆ, 2 ಓಟ್ ಇದ್ದಾಗ ಆ ತರ ಅವಿದ್ರೆ ನಮ್ದು ಆಗಿದೆ ಅಂತ. ಹಂಗೆ ಮಕ್ಳಿಗೆ ಎಡಗೈ ಕಿರುಬೆರಳಿಗೆ ಇದ್ರಲ್ಲಿ ನೀಲಿ ಇದ್ರಲ್ಲಿ ಇಂಕಲ್ಲಿ ಮಾರ್ಕ್ ಮಾಡಿರ್ತೀವಿ. ಅದನ್ನ ಅಳಿಸಕ್ ಬಿಡಬಾರ್ದು. 3 ದಿನ ತನಕ ಚೆಕ್ ಇರುತ್ತೆ, ಅದನ್ನ ಚೆಕ್ ಮಾಡ್ತೀವಿ. ಅಂದ್ರೆ ಈಗ ಭಾನುವಾರ ಅಲ್ಲಿ ಹಾಕಿರ್ತೀವಿ, ಅದನ್ನ ಮರುದಿನ ಮತ್ತೆ ಇನ್ನೊಂದ್ ದಿನ, ಮನೆಗಳು ಜಾಸ್ತಿ ಇರೋದ್ರಿಂದ 2 ದಿನ ಅದನ್ನ ಡಿವೈಡ್ ಮಾಡ್ಕೊಂಡು ಬಂದು ಅವತ್ತಿನ ದಿನ ಚೆಕ್ ಮಾಡಿ, ಈ ಮಗು ಮನೆಗೆ ಬಂದಾಗ ಮಗು ಇದೆ ಈ ಮನೇಲಿ ಅಂತಂದ್ರೆ ಆ ಮನೇಲಿ ಮಗು ಪೋಲಿಯೋ ಡ್ರಾಪ್ ಆಗಿದೆಯಾ, ಯಾವ ವರ್ಷದ 5 ವರ್ಷದೊಳಗಡೆ ಮಗು ಏಜ್ ಇದ್ರೆ ಅದೇ ಪೋಲಿಯೋ ಹನಿ ಹಾಕಿದಾರ, ಎಲ್ಲರೂ ಮಿಸ್ ಆಗಿದ್ರೆ ಅವರಿಗೆ ಅವತ್ತು ಹಾಕಿ ಮಾಡ್ತೀವಿ. ಬಟ್ ಅದು ಮಿಸ್ ಆಗ್ಬಾರ್ದು. ಮೊದಲನೇ ದಿನನೇ ಸಿಕ್ಕರೆ ಎಲ್ಲರೂ ಅದನ್ನ ಹಾಕ್ಸಿದ್ರೆ ತುಂಬಾ ಒಳ್ಳೇದು. ಈ